ಸಚಿವ ದಿನೇಶ್ ಗುಂಡೂರಾವ್ ಅವರ ಸಮ್ಮುಖದಲ್ಲೇ ನರ್ಸ್ ರಂಪಾಟ ಮಾಡಿದ್ದಾರೆ. ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ ಬಳಿ ನರ್ಸ್ ಸುನೀತಾ ವಾಗ್ವಾದಕ್ಕಿಳಿದಿದ್ದಾರೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಸಹೋದರ ವಿರುದ್ಧ ಆರೋಪ ಕೂಡ ಇಲ್ಲಿ ಕೇಳಿಬಂದಿದೆ. ಎದುರುಗಡೆನೆ ಸಚಿವ ದಿನೇಶ್ ಗುಂಡೂರಾವ್ ಅವರಿದ್ರು ಕೂಡ ಅವರ ಮುಂಭಾಗದಲ್ಲೇ ಹುಬ್ಬಳ್ಳಿ ಸರ್ಕಿಟ್ ಹೌಸ್ ಬಳಿ ನರ್ಸ್ ಸುನೀತಾ ವಾಗ್ವಾದಕ್ಕಿಳಿದ್ರು. ಶಾಸಕ ಪ್ರಸಾದ್ ಅಬ್ಬಯ್ಯ ಸಹೋದರನ ವಿರುದ್ಧ ಆರೋಪವನ್ನ ಮಾಡಿದ್ರು. ವೈಯಕ್ತಿಕ ದ್ವೇಷ ಸಾಧಿಸ್ತಿದ್ದಾರೆ ನನ್ನ ಮೇಲೆ, ಏಕಾಏಕಿ ನನ್ನನ್ನು ವರ್ಗಾವಣೆ ಮಾಡಿಸ್ತಿದ್ದಾರೆ, ಶಾಸಕರ ಸಹೋದರ ಅನ್ನೋ ಗಂಭೀರ ಆರೋಪ ಮಾಡಿದ್ರು. ನನ್ನ ತಪ್ಪು ಏನು ಅಂತ ಹೇಳಿಲ್ಲ, ಏಕಾಏಕಿ ನಿನ್ನನ್ನು ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳ್ತಾರೆ, ನನಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಕಿಮ್ಸ್ನಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿರುವ ಸುನೀತಾ ವಾಗ್ವಾದಕ್ಕಿಳಿದ್ರು. ಅವರು ವಾಗ್ವಾದಕ್ಕಿಳಿಯೋ ಸಂದರ್ಭದಲ್ಲಿ ಸಚಿವ ದಿನೇಶ್ ಗುಂಡೂರಾವ್, ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಬ್ಬರು ಕೂಡ ಅಲ್ಲಿ ಎದುರೇ ಇದ್ರು. ಪ್ರತಿಕ್ರಿಯಿಸೋದಕ್ಕೆ ಸಾಧ್ಯ ಆಗದೆ ಕಾರ್ ಹತ್ಕೊಂಡು ದಿನೇಶ್ ಗುಂಡೂರಾವ್ ಅಲ್ಲಿಂದ ನಿರ್ಗಮಿಸಿದ್ರು. ಸರಿ ಇಲ್ಲ ಅಣ್ಣ. ಸರಿ ಸರಿ ಪೇಮೆಂಟ್ ಆಗಿಲ್ಲ. ನಾನು ಮುಂದೆ ಏನ್ ಮಾಡ್ಬೇಕು ಸರ್? ನನ್ನ ಮಕ್ಕಳಿಗೆ ಬೀದಿಗೆ ತರ್ಬೇಕು ಸರ್. ನಾನು ಆಮೇಲೆ ನಾನು ಡೈಲಿ ಧಾರವಾಡದಿಂದ ಮುಂದೆ 15 ಕಿಲೋಮೀಟರ್ ಸರ್, ಡೈಲಿ 35 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡ್ತಿದ್ದೀನಿ ಸರ್. ನಾನು ಒಂದ್ ವೇಳೆ ಮನೆ ಶಿಫ್ಟ್ ಮಾಡ್ಕೊಂಡ್ರೆ ನನ್ನ ಮಕ್ಕಳು ಸ್ಕೂಲ್ ಅನ್ನು ಬಿಡಿಸಿ ನಾನು ಮನೆ ಶಿಫ್ಟ್ ಮಾಡ್ಕೊಳ್ಳ, ಅಥವಾ ನಾನು ಇಲ್ಲಿದ್ದು ಕೆಲಸ ಬಿಡ್ಲಿ ಸರ್? ಎರಡರೊಳಗೆ ಒಂದು ಆಪ್ಷನ್. ಏನ್ ಮಾಡ್ಬೇಕು ಸರ್? ಸರ್ಕಾರಿ ನೌಕರ ಅಂದ್ರೆ ಈ ರೀತಿ ಪನಿಷ್ಮೆಂಟ್ ಸರ್? ಯಾವ ಉದ್ದೇಶಕ್ಕಾಗಿ ನನ್ನನ್ನ ಟ್ರಾನ್ಸ್ಫರ್ ಮಾಡಿದ್ರು ಸರ್? ಇದು ನಾನು ಏನಾದ್ರೂ ತಪ್ಪು 3 ವರ್ಷ ಕ್ಯಾಜುಲಿಟಿಯಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಎಲ್ಲರೂ ನೋಡಿರೋ